ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಚಳಿ ಬಿಡಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ. ಎಲ್ಲೆಲ್ಲಿ ದಾಳಿಯಾಗಿದೆ ಅನ್ನೋದು ಪ್ರಶ್ನೆ. ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡೋದು ಅಂದ್ರೆ ಆದಾಯ ಮೀರಿ ಆಸ್ತಿ ಗಳಿಕೆ, ಬಡವರಿಂದ ಲಂಚ ಕೇಳ್ತಿರ್ತಾರಲ್ಲ ಅಂತ ಅಧಿಕಾರಿಗಳಿಂದ ಬೇಸತ್ತು ಜನಸಾಮಾನ್ಯರೇ ಹೋಗಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದಾದ ಬಳಿಕ ಯಾವ ಅಧಿಕಾರಿ ವಿರುದ್ಧ ಮೇಲಿಂದ ಮೇಲೆ ದೂರುಗಳು ಬರುತ್ತೋ ಅವರ ಚಲನವಲನಗಳು, ಅವರ ಆಸ್ತಿ ವಿವರ ಇದೆಲ್ಲವನ್ನ ಕಲೆ ಹಾಕಿ ಏನಾದ್ರೂ ಅನುಮಾನಾಸ್ಪದವಾಗಿ ಇಲ್ಲ ಇವರು ಲಂಚದಲ್ಲೇ ಏನಾದ್ರೂ ಆದಾಯ ಮೀರಿ ಆಸ್ತಿ ಗಳಿಕೆ ಬೇರೆ ಬೇರೆ ಕಡೆ ಮೂಲಗಳನ್ನ ಇಟ್ಕೊಂಡಿದ್ದಾರೆ ದುಡ್ಡಿಗೆ ಅನ್ನೋದನ್ನ ಖಚಿತ ಮಾಹಿತಿನ ಪಡೆದುಕೊಂಡೇ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗೋದು. ಹಂಗೆ ಇವತ್ತು ಬೆಳಗ್ಗೆದ್ದು ಕಂಡುಬಿಟ್ರೆ ಭ್ರಷ್ಟ ಅಧಿಕಾರಿಗಳಿಗೆ ದರ್ಶನ ಆಗಿರೋದು ಲೋಕಾಯುಕ್ತ ಅಧಿಕಾರಿಗಳದ್ದಂತೆ. ಬೆಂಗಳೂರು, ಕಲಬುರಗಿ, ಮಂಗಳೂರು ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ನಿವಾಸದ ಬಾಗಿಲು ತಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಸಾಯಂಕಾಲದ ಹೊತ್ತಿಗೆ ಯಾವ್ಯಾವ ಅಧಿಕಾರಿ ಮನೆಯಲ್ಲಿ ಏನೇನ್ ಸಿಕ್ತು, ಅವರ ಆದಾಯ ಎಷ್ಟು, ಎಲ್ಲೆಲ್ಲ ಆಸ್ತಿ ಮಾಡಿದ್ದಾರೆ, ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ, ಯಾರ್ಯಾರ ಮನೆಯಲ್ಲಿ ದುಡ್ಡಿಟ್ಟಿದ್ದಾರೆ ಎಲ್ಲ ಕೂಡ ಪತ್ತೆ ಹಚ್ಚುತ್ತಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಬೇಟೆ ಆಡಿದೆ ಲೋಕಾಯುಕ್ತ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳ ಬೇಟೆ ಆಡಿರೋದು ಲೋಕಾಯುಕ್ತ ಅಧಿಕಾರಿಗಳು. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಹಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಹಾಕಿದ್ದು ಸದ್ಯ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ರಾಜಣ್ಣ, ಅಡಿಷನಲ್ ಡೈರೆಕ್ಟರ್, ಕರ್ನಾಟಕ ಹೌಸಿಂಗ್ ಬೋರ್ಡ್, ಈ ಅಧಿಕಾರಿಯ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಜಾಲಾಡ್ತಿದ್ದಾರೆ ದಾಖಲೆಗಳನ್ನ. ಅದೇ ರೀತಿ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪದ ಹಿನ್ನೆಲೆ ಅದು ಒಂದೇ ಕಾರಣ ಅಲ್ಲ, ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದಾಗೆಲ್ಲ IT ದಾಳಿಗಳಾಗಿದ್ದನ್ನ ಗಮನಿಸ್ತೀವಿ. ಬಟ್ ಯಾಕೆ ಲೋಕಾಯುಕ್ತ ಅಧಿಕಾರಿಗಳು ಅಂತ ಅಂದ್ರೆ ಇವರು ಜನಸಾಮಾನ್ಯರಿಗೋಸ್ಕರನೇ ಇರೋದು ಈ ಇಲಾಖೆ. ಪ್ರಮುಖವಾಗಿ ಜನಸಾಮಾನ್ಯರು, ಪಾಪ ರೈತರು, ಬಡವರ್ಗದವರು, ಮಧ್ಯಮ ವರ್ಗದವರು ಕಚೇರಿಗಳಿಗೆ ಹೋಗ್ತಾ ಇರ್ತಾರಲ್ಲ, ಯಾವ್ದಾದ್ರು ಕೆಲಸ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಒಂದು ಫೈಲ್ ಮೂವ್ ಮಾಡ್ಬೇಕಂದ್ರೂ ಕೂಡ ಇಂತಿಷ್ಟು ದುಡ್ಡು ಕೊಟ್ರೆ ಕೆಲಸ ಮಾಡ್ತೀವಿ ಅಂತಿರ್ತಾರೆ. ಪಾಪ ಬಡವರು ದುಡ್ಡಿರಲ್ಲ, ಆದ್ರೂ ಕೂಡ ದುಡ್ಡು ಬೇಕು ಅಂತ ಡಿಮ್ಯಾಂಡ್ ಮಾಡಿದಾಗ ಒಬ್ರಲ್ಲ ಹಿಂಗೆ ನಾನಾ ವರ್ಗದವರು ಹೋದಾಗ ಕೆಲಸ ಮಾಡ್ಕೊಟ್ಟಿರಲ್ವಲ್ಲ ಅಂತ ಅಧಿಕಾರಿಗಳ ಬಗ್ಗೆನೇ ಸತತವಾಗಿ ದೂರುಗಳು ಹೋಗುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೆ. ಯಾರು ಅತಿ ಹೆಚ್ಚಿನ ಲಂಚ ಕೇಳ್ತಾ ಇರುವಂತಹ ಅಧಿಕಾರಿಗಳು ಅನ್ನುವಂತ ಮೇಲಿಂದ ಮೇಲೆ ದೂರುಗಳು ಬರುತ್ತೋ ಆಗ ಲೋಕಾಯುಕ್ತ ಅಧಿಕಾರಿಗಳು ಒಂದು ಕಣ್ಣಿಡ್ತಾರೆ ಅಂತ ಅಧಿಕಾರಿಗಳ ಮೇಲೆ. ಅವರ ಚಲನವಲನ, ಆದಾಯ, ಎಲ್ಲೆಲ್ಲ ಆಸ್ತಿ ಇದೆಲ್ಲದರ ಬಗ್ಗೆ ಖಚಿತ ಮಾಹಿತಿ ಪಡ್ಕೊಂಡೇ ಈ ರೀತಿ ದಾಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗೋದು. ಹಂಗೆ ಇವತ್ತು ಬೆಂಗಳೂರಿನ 2 ಕಡೆ ದಾಳಿಯಾಗಿದೆ. ಯಲಹಂಕ ವಿಭಾಗದ ಬೆಸ್ಕಾಂ AEE ಉದಯ್ ಕುಮಾರ್ಗೂ ಕೂಡ ಶಾಕ್ ಎದುರಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡ್ತಿದ್ದಾರೆ ಇವರ ನಿವಾಸದಲ್ಲಿ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ, ಹಂಗಾಗಿ ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳ ನಿವಾಸದಲ್ಲಿ ಎಲ್ಲ ದಾಖಲೆಗಳನ್ನ ಕೂಡ ಶೋಧ ಮಾಡ್ತಿದ್ದಾರಂತೆ ಲೋಕಾಯುಕ್ತ ಅಧಿಕಾರಿಗಳು.